ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಮಾಡಿ ನೀವು ಯಾವ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿರ್ತಾರೆ, ಆ ಕಾಮಗಾರಿ ಎಲ್ಲಿ ಅನುಷ್ಠಾನ ಮಾಡಿರ್ತಾರೆ, ಅದಕ್ಕೆ ಎಷ್ಟು ಪೇಮೆಂಟ್ ಆಗಿರುತ್ತೆ ಅನ್ನೋದೇ ನಿಮ್ಮ ಮುಂದೆ ಚರ್ಚೆ ಮಾಡೋಣ. ಈ ಕಾಮಗಾರಿ ಅನುಷ್ಠಾನ ಆಗಿದವ ಇಲ್ಲ ಅನ್ನೋದು ನಾವು ಗ್ರಾಮಸ್ಥರು ಒಟ್ಟು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು ಕಾಮಗಾರಿ ಅನುಷ್ಠಾನ ಆಗಿದ್ದು 169 ಕಾಮಗಾರಿ 169 ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕುಟುಂಬಗಳು 1814 ಕುಟುಂಬಗಳು ಈ ವರ್ಷ 23-24ನೇ ಸಾಲಿನಲ್ಲಿ ಕೆಲಸ ನಿರ್ವಹಿಸಲಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಅವು ಯಾವ್ಯಾವ ಕಾಮಗಾರಿಗಳು ತೆಗೆದುಕೊಂಡಿರ್ತಾರೆ, ಅದು ಎಲ್ಲಿ ಪೇಮೆಂಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮನ್ನೇ ಮಂಡನೆ ಮಾಡ್ತಾರೆ. ಇವು ಕಾಮಗಾರಿ ಅನುಷ್ಠಾನ ಆಗಿದೋ ಇಲ್ಲ ಅಂದರೆ ತಾವು ಗ್ರಾಮಸ್ಥರು ಪ್ರಥಮ ಬಾರಿಗೆ ಆಗಿರುವಂಥ ಕಾಮಗಾರಿ 23-24ನೇ ಸಾಲಿನಲ್ಲಿ ಮುರಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭಾರತ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ. ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ ಆಗಿರುತ್ತದೆ. ಇದು ಪೇಮೆಂಟ್ ಮಾಡಿರುವಂಥದ್ದು 20,07,320 ರೂಪಾಯಿ. ಭಾರತ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ ಇದು 20 ಲಕ್ಷ ರೂಪಾಯಿ ಕಾಮಗಾರಿ ಆಗಿದೆ. ಪೇಮೆಂಟ್ ಮಾಡಿರುವುದು 13 ಲಕ್ಷ EMI 20,07,735 ರೂಪಾಯಿ. ಇದು ಪೇಮೆಂಟ್ ಆಗಿರುವಂಥದ್ದು ಪ್ರೆಸೆಂಟ್ 13,20,163 ರೂಪಾಯಿ. ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ ಈ ಕುಂತಿರುವಂಥ ಕಟ್ಟಡಕ್ಕೆ ಪೇಮೆಂಟ್ ಮಾಡಬಹುದು. ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ರಾಜೀವ್ ಗಾಂಧಿ ಸೇವಾ ಕೇಂದ್ರಕ್ಕೆ ಪೇಮೆಂಟ್ ಆಗಿರುವಂಥದ್ದು 13,20,163 ರೂಪಾಯಿ. ರಾಜೀವ್ ಗಾಂಧಿ ಸೇವಾ ಕೇಂದ್ರಕ್ಕೆ ಪೇಮೆಂಟ್ ಮಾಡಬಹುದು. ಈ ಕಾಮಗಾರಿ ಬಗ್ಗೆ ಏನು ಹೇಳ್ತಿದ್ರೆ ನೀವು ಹೇಳ್ಬೋದು, ನಾವು ಒಂದೊಂದೇ ಮುಂದೆ ಹೇಳ್ಬೇಕು ಆಗಿರುವ. ಎರಡನೇದು ಪ್ರಗತಿನಗರ ಗ್ರಾಮದ ಅಂಬೇಡ್ಕರ್ ಪುತ್ಥಳಿ ಹತ್ರ ಉದ್ಯಾನವನ ನಿರ್ಮಾಣ. ಇದು ಏನಂದರೆ ಪ್ರಗತಿನಗರ ಅಂಬೇಡ್ಕರ್ ಪುತ್ಥಳಿ ಹತ್ರ ಉದ್ಯಾನವನ ನಿರ್ಮಾಣ ಮಾಡಿದ್ರು. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಪೇಮೆಂಟ್ ಆಗಿರೋದು 3,06,540 ಟ್ರ್ಯಾಕ್ ಮಾಡಿದ್ದು. ಇದು ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಹತ್ರ ಉದ್ಯಾನವನ ಮಾಡೋದಕ್ಕೆ ಟ್ರ್ಯಾಕ್ ಮಾಡಿರುವಂಥದ್ದು ಪಾರ್ಕಿಂಗ್ ಮಾಡಿರೋದು 3 ಲಕ್ಷ ರೂಪಾಯಿ ಪೇಮೆಂಟ್ ಆಗಿರೋದು. ಇಲ್ಲಂದ್ರೆ ಪ್ರಗತಿ. ಅದೇ ರೀತಿಯಾಗಿ ಮುರಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳದಲ್ಲಿ ಗುಂಡಿ ತೆಗೆದು